ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನನಗೆ ಏನು ಲೆವೆಲ್ ಮೈ ನೈಬರ್ಹುಡ್ ಸೆಗ್ಮೆಂಟ್ ಕಾನ್ವರ್ಸೇಷನಲ್ಲಿ ಫಸ್ಟು ಟೂಸ್ ದ ಗ್ರೀಟಿಂಗ್ಸ್. ಫಸ್ಟ್ ಇಲ್ಲಿ ಗ್ರೀಟಿಂಗ್ಸ್ನ ಇಂಟ್ರೊಡ್ಯೂಸ್ ಮಾಡಿ ನಾನು ಇವತ್ತು ನಿಮಗೆ ಎರಡು ಕ್ವಶನ್ ಆನ್ಸರ್ ಹೇಳ್ಕೊಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಗ್ರೀಟಿಂಗ್ಸ್ನ ಪ್ಲೀಸ್ ಮೇ ಐ ಬಾರೋ ಎ ಪೆನ್ಸಿಲ್ ಅದನ್ನು ಅರ್ಥ ಹೇಳಬೇಕು. ಫಸ್ಟು ಪ್ಲೀಸ್ ಮೇ ಐ ಬಾರೋ ಎ ಪೆನ್ಸಿಲ್. ಯಾರಾದರೂ ಈಗ ನಮ್ಮ ಪಕ್ಕದಲ್ಲಿರೋರನ್ನ ಪೆನ್ಸಿಲ್ ಏನಾದರೂ ಕೇಳಬೇಕು ಅಂದರೆ ನಾವು ಹೇಗೆ ಹೇಳಬೇಕು ಇಂಗ್ಲೀಷಲ್ಲಿ ಅಂತ ಹೇಳಿಬಿಟ್ಟು ಈ ಥರ ಅಂತ ಹೇಳಿ ಮಕ್ಕಳಿಗೆ ಪ್ಲೀಸ್ ಮೇ ಐ ಬಾರೋ ಎ ಪೆನ್ಸಿಲ್ ಅಂತ ಒಬ್ರು ಕೇಳಿದಾಗ ಆ ಪಕ್ಕದಲ್ಲಿರೋರು ಏನು ಮಾಡಬೇಕು, ಸಾರಿ ಐ ಡೋಂಟ್ ಹ್ಯಾವ್ ಒನ್. ಏನಾದರೂ ಬೈ ಚಾನ್ಸ್ ಗ್ರೀಟಿಂಗು ಪ್ಲೀಸ್ ಅಂತ ಕೇಳೋವಾಗ ಪ್ಲೀಸ್ ಅಂತ ಯೂಸ್ ಮಾಡಬೇಕು ಅಂತ ಇದನ್ನು ಪ್ಲೀಸ್ ಮೇ ಐ ಬಾರೋ ಎ ಪೆನ್ಸಿಲ್ನ ರಿಪೀಟ್ ಮಾಡಿಸ್ಬೇಕು ಚೆನ್ನಾಗಿ ಮಕ್ಕಳಿಗೆ ಬರೋ ಹಾಗೆ. ಎರಡನೇದು ಸಾರಿ ಯೂಸ್ ಮಾಡೋದು, ಅಂದರೆ ಪೊಲೈಟ್ ವರ್ಡ್ಸ್ ಎಲ್ಲ ಯೂಸ್ ಮಾಡೋದು ಈ ಕಾನ್ವರ್ಸೇಷನಲ್ಲಿ. ಸಾರಿ ಯಾವಾಗ ಯೂಸ್ ಮಾಡ್ತೀವಿ, ಯಾರು ಕೇಳಿದಾಗ ನಮ್ಮ ಹತ್ರ ಇಲ್ಲ ಅಂತ ಹೇಳೋವಾಗ ಸಾರಿ ಮಾಡಿ ಹೇಳ್ಬೋದು. ಸಾರಿ ಐ ಡೋಂಟ್ ಹ್ಯಾವ್ ಒನ್. ಯಾರು ಕೇಳ್ತಾರೆ ಅವಾಗ ಸಾರಿ ಅಂತ ಯೂಸ್ ಇಲ್ಲದೇ ಇದ್ದಾಗ ಅಂತ ಹೇಳಿಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು. ಸಾರಿ ಐ ಡೋಂಟ್ ಹ್ಯಾವ್ ಒನ್ ಅದೆಲ್ಲ ಫುಲ್ ಕ್ಲಾಸ್ಗೆ. ಆಗ ತಿರ್ಗಿ ಆ ಮಗು ಏನಾಗುತ್ತೆ, ಸರಿ ಒಪ್ಕೊಳ್ಳುತ್ತೆ, ಓಕೆ ಅಂತ ಒಪ್ಕೋಬೇಕಲ್ಲ, ಅದಕ್ಕೆ ಇಟ್ಸ್ ಆಲ್ ರೈಟ್ ಐ ವಿಲ್ ಆಸ್ಕ್ ಹಿಮ್ ಇನ್ನೊಬ್ಬರು ಯಾರನ್ನಾದ್ರೂ ಕೇಳ್ತೀನಿ ನಾನು, ಪರವಾಗಿಲ್ಲ, ಓಕೆ ಅಂತ ಇದರ ಅರ್ಥ. ಹೇಳೋಕ್ಕೆ ಹಿಂಗೆ ಹೇಳೋದು ಅಂತ ಫುಲ್ ಮಕ್ಕಳಿಗೆ ರಿಪೀಟ್ ಮಾಡಿಸ್ಬೇಕು. ಸ್ಕೂಲ್ ಕ್ಲಾಸಲ್ಲಿ ಹಿಂಗೆ ಯೂಸ್ ಮಾಡಬೇಕು, ಕೇಳೋವಾಗ ಹಿಂಗೆ ಕೇಳಿ ನಿಮ್ಮ ಪಕ್ಕ ನಿಮ್ಮ ಫ್ರೆಂಡ್ಸ್ನ ಅಂತ ಪ್ರಾಕ್ಟೀಸ್ ಮಾಡಿಸಿ ಹೇಳಿಸ್ಬೇಕು. ನೆಕ್ಸ್ಟ್ ಅದಾಯ್ತು. ಆಮೇಲೆ ಕ್ವಶನ್ ಆನ್ಸರ್. ಇಲ್ಲಿ 2 ಕ್ವಶನ್ ಇಂಟ್ರೊಡ್ಯೂಸ್ ಮಾಡಿ. ಫಸ್ಟು ನಿಮಗೆ 2 ಕ್ವಶನ್ ಇವತ್ತು ಹೇಳ್ಕೊಡ್ತಾಯಿದ್ದೀನಿ. ಅದು ಕ್ವಶನ್ ಆನ್ಸರ್ನ ಇಂಗ್ಲೀಷಲ್ಲಿ ಹೆಂಗೆ ಹೇಳ್ಬೋದು ಅಂತ. ಮೊದಲನೇ ಕ್ವಶನ್, ವೇರ್ ಆರ್ ಯು ಕಮಿಂಗ್ ಫ್ರಮ್. ಈಗ ನೀವು ಎಲ್ಲಿಂದ ಬರ್ತಾ ಇದೆಯಾ ಅಂತ ಕೇಳೋಕ್ಕೆ ವೇರ್ ಆರ್ ಯು ಕಮಿಂಗ್ ಫ್ರಮ್ ಅಂತ ಅರ್ಥ ಹೇಳ್ಬಿಡ್ಬೇಕು. ಆಮೇಲೆ ಅದನ್ನು ಎಲ್ಲ ರಿಪೀಟ್ ಮಾಡಿಸ್ಬೇಕು ಮಕ್ಕಳಿಗೆ. ವೇರ್ ಆರ್ ಯು ಕಮಿಂಗ್ ಎಲ್ಲ ರಿಪೀಟ್ ಮಾಡಿ ಎಲ್ಲ ಒಟ್ಟಿಗೆ ಹೇಳಿ. ಓಕೆ, ವೆರಿ ಗುಡ್. ವೇರ್ ಆರ್ ಯು ಕಮಿಂಗ್ ಫ್ರಮ್. ಈಗ ಆನ್ಸರ್ ಏನು ಮಕ್ಕಳ, ಐ ಆಮ್ ಕಮಿಂಗ್ ಫ್ರಮ್ ದ, ಎಲ್ಲಿಂದಾದರೂ ಹೇಳ್ಬೋದು. ಕಮಿಂಗ್ ಫ್ರಮ್ ದ ಪೋಸ್ಟ್ ಆಫೀಸು. ಈಗ ನಾವೆಲ್ಲ ಓದಿದ್ದೀವಲ್ವಾ, ಪೋಸ್ಟ್ ಆಫೀಸ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಇಲ್ಲ ಸ್ಕೂಲ್ ಇರ್ಬೋದು. ಒಂದೊಂದಾಗಿ ಎಲ್ಲನೂ ಪ್ರಾಕ್ಟೀಸ್ ಮಾಡಿಸಿ. ಐ ಆಮ್ ಕಮಿಂಗ್ ಫ್ರಮ್ ಸ್ಕೂಲ್, ಐ ಆಮ್ ಕಮಿಂಗ್ ಫ್ರಮ್ ದ ಸ್ಕೂಲ್, ಐ ಆಮ್ ಕಮಿಂಗ್ ಫ್ರಮ್ ದ ಹಾಸ್ಪಿಟಲ್, ಎಲ್ಲ ಪ್ರಾಕ್ಟೀಸ್ ಮಾಡಿಸಿ. ಐ ಆಮ್ ಕಮಿಂಗ್ ಫ್ರಮ್ ದ ಚೆನ್ನಾಗಿ ಬಂದುಬಿಡುತ್ತೆ. ಇದೆರಡೂ ಕಲ್ತ ಮೇಲೆ ಈಗ ಕಾನ್ವರ್ಸೇಷನ್ ಸರ್ಕಲಲ್ಲಿ ಮಾಡಿ. ಮೊದಲನೇ ಮಗು ವೇರ್ ಆರ್ ಯು ಕಮಿಂಗ್ ಫ್ರಮ್ ಅಂತ ಪಕ್ಕದ ಮಗುನ ಕೇಳ್ತೀವಿ, ರೈಟ್ ಹ್ಯಾಂಡ್. ಆ ಮಗು ಐ ಆಮ್ ಕಮಿಂಗ್ ಫ್ರಮ್ ದ ಅಂತ ಏನೋ ಹೇಳುತ್ತೆ. ಒಂದೊಂದು ಮಗು ಒಂದೊಂದು ಹೇಳ್ಬೋದು, ಒಂದೇ ಆನ್ಸರ್ ಹೇಳಬೇಕು ಅಂತಿಲ್ಲ. ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರಲ್ಲ. ಸೊ ಈಗ ಸೆಕೆಂಡ್ ಮಗು, ಥರ್ಡ್ ಮಗು ಬಲಗಡೆಗೆ ಮಗುಗೆ ಕೇಳುತ್ತೆ ತಿರ್ಗಿ ಅದೇ ಕ್ವಶನ್, ವೇರ್ ಆರ್ ಯು ಕಮಿಂಗ್ ಫ್ರಮ್. ಅವನು ಕಮಿಂಗ್ ಫ್ರಮ್ ಹಾಸ್ಪಿಟಲ್ ಅನ್ಬೋದು, ಸ್ಕೂಲ್ ಅನ್ಬೋದು. ಹೀಗೆ ಕಾನ್ವರ್ಸೇಷನ್ ಸರ್ಕಲ್ನ ಕಂಪ್ಲೀಟ್ ಮಾಡಿ ಫಸ್ಟ್ ಕ್ವಶನ್ಗೆ. ಆಮೇಲೆ ಸೆಕೆಂಡ್ ಕ್ವಶನ್ನು ಅದೇ ಥರ. ಆದಮೇಲೆ ವೈ ಅಂದರೆ ಯಾತಕ್ಕೋಸ್ಕರ ಬರ್ತಾ ಇದೆಯಾ ಅಲ್ಲಿಂದ ಅಂದರೆ, ಮೊದಲನೇದು ಅವನೇನು ಹಾಸ್ಪಿಟಲ್ ಅಂತ ಹೇಳಿದರೆ ಅದಕ್ಕೆ ಸರಿಯಾಗಿ ಉತ್ತರ ಹೇಳಬೇಕು. ಐ ಹ್ಯಾಡ್ ಟು ನೋಡಿ ಕಲೆಕ್ಟ್ ಮೈ ಟೇಬಲ್, ಇಲ್ಲೆಲ್ಲ ಕೊಟ್ಟಿದ್ದಾರೆ ನಾನು. ಈಗ ಅವ್ನು ಫಾರ್ ಎಕ್ಸಾಂಪಲ್ ಅವನೇನಾದರೂ ಕಮಿಂಗ್ ಫ್ರಮ್ ವೆಂಡರ್ ಮಾರ್ಕೆಟ್ ಅಂತ ಹೇಳಿದ್ರೆ ಐ ಹ್ಯಾವ್ ಟು ಬೈ ವೆಜಿಟಬಲ್ಸ್. ವೈ ವೆಂಡರ್ ಮಾರ್ಕೆಟ್, ಐ ಆಮ್ ಕಮಿಂಗ್ ಫ್ರಮ್ ಮಾರ್ಕೆಟ್. ವೆಂಡರ್ ಏನಾದರೂ ಹೇಳ್ಬೋದು. ಐ ಹ್ಯಾಡ್ ಟು ಬೈ ವೆಜಿಟಬಲ್ಸ್. ಐ ಆಮ್ ಕಮಿಂಗ್ ಫ್ರಮ್ ಬಾರ್ಬರ್, ಐ ಹ್ಯಾಡ್ ಟು ಕಟ್ ಮೈ ಹೇರ್. ಕಮಿಂಗ್ ಫ್ರಮ್ ಕಾರ್ಪೆಂಟ್, ಐ ಹ್ಯಾಡ್ ಟು ಕಲೆಕ್ಟ್ ಮೈ ಟೇಬಲ್. ಹೀಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಒಂದೊಂದು ಕ್ವಶನ್ನು ಫುಲ್ ಕ್ಲಾಸ್ಗೆ ಪ್ರಾಕ್ಟೀಸ್ ಮಾಡಿಸಿ ಆನ್ಸರ್ ಫುಲ್. ಆಮೇಲೆ ಕಾನ್ವರ್ಸೇಷನ್ ಸರ್ಕಲ್ ಗೊತ್ತಿದೆ. ಕಾನ್ವರ್ಸೇಷನ್ ಸರ್ಕಲಲ್ಲಿ ಈ 2ನೇ ಕ್ವಶನ್ನು ಮಾಡಬೇಕು. 2ನೇ ಕ್ವಶನ್ ಆದಮೇಲೆ 1ನೇ ಕ್ವಶನ್ 2ನೇ ಒಟ್ಟೊಟ್ಟಿಗೆ 1ನೇ ಕ್ವಶನ್ ಆನ್ಸರು, 2ನೇ ಕ್ವಶನ್ ಆನ್ಸರು, ಇಷ್ಟು 4 ಲೈನುವೆ ಕಾನ್ವರ್ಸೇಷನ್ ಸರ್ಕಲಲ್ಲಿ ಪ್ರಾಕ್ಟೀಸ್ ಮಾಡಿಸಿ. 4 ಒಟ್ಟಿಗೆ ಆಗದೆ ಒಂದೊಂದು ಸಪ್ರೇಟನ್ನಾದರೂ ಮಕ್ಕಳು ಹೇಳೋಕ್ಕೆ ಬರಬೇಕು. ಅದು ಪ್ರಾಕ್ಟೀಸ್ ಮಾಡಿಸಿ, ಆಗುತ್ತೆ ಎಷ್ಟಾಗುತ್ತೋ ಅಷ್ಟು. ಓಕೆ, ದಿಸ್ ಈಸ್ ಅಬೌಟ್ ಕಾನ್ವರ್ಸೇಷನ್ ಸರ್ಕಲ್.